ಕತ್ತಲಾಗುತ್ತಿದ್ದಂತೆ ಗಾಡಿಯಲ್ಲಿ ಯಾವುದೋ ತಿಳಿಯದ ಭಯ ನಿಶ್ಶಬ್ದವಾಗಿ ನಡೆದು ಬರುತ್ತದೆ. ಆದರೆ ರಾಮಾಪುರ ಎಂಬ ಆ ಹಳ್ಳಿಯ ಕಥೆಯೇ ಬೇರೆ. ಅಲ್ಲಿ ಭಯ ಎಂಬುದು ಊರಿನ ಕೊನೆಯಲ್ಲಿರುವ ಹಳೆಯ ಆಲದ ಮರದ ಕೆಳಗೆ ನಿಶ್ಚಲವಾಗಿ ಮಲಗಿರುತ್ತದೆ. ಅದೇ ಮಂದಗಮನ, ಕದಲುವುದಕ್ಕೆ ಕಾಲವನ್ನು ಕೇಳುವ ಒಂದು ವಿಚಿತ್ರವಾದ ಸೋಮಾರಿ ದೆವ್ವ. ಊರಿನ ಜನರು ಅದಕ್ಕೆ ಅನ್ನ ನೀಡುತ್ತಾ ಅದರ ಸೋಮಾರಿತನವನ್ನು ನೋಡಿ ನಗುತ್ತಾ ಅದನ್ನು ತಮ್ಮಲ್ಲೊಬ್ಬಳಾಗಿ ಭಾವಿಸಿದ್ದರು. ಆದರೆ ಆ ಸೋಮಾರಿತನದ ಹಿಂದೆ 500 ವರ್ಷಗಳ ಹಿಂದಿನ ಒಂದು ಭಯಾನಕ ಶಾಪ ಅಡಗಿದೆ ಎಂಬ ಸತ್ಯ ಯಾರಿಗೂ ತಿಳಿದಿರಲಿಲ್ಲ. ಲೇ ಕೇಶವ, ಆ ಆಲದ ಮರದ ಕರೆ ಹೋಗ್ತಿದ್ಯಾ? ಸ್ವಲ್ಪ ನೋಡ್ಕೊಂಡು ಹೋಗು. ಅಲ್ಲಿ ನಮ್ಮೂರಿನ ಮಂದಗಮನ ನಿದ್ರಿಸುತ್ತಿದೆ. ಅದಕ್ಕೆ ಕೋಪ ಬಂದ್ರೆ ಏನೂ ಮಾಡಲ್ಲ ನಿಜ, ಆದರೆ ಅದರ ಸೋಮಾರಿತನ ನಮಗೆ ಅಂಟಿಕೊಂಡ್ರೆ ಆ ದಿನದ ಕೆಲಸ ಮುಗಿದಂತೆಯೇ. ರುದ್ರಯ್ಯ ತಾತ, ಅದರ ಹೆಸರಲ್ಲೇ ಮಂದಗಮನ ಇದೆ. ಅದು ಕದಲಲಿಕ್ಕೆ 3 ದಿನ ಯೋಚನೆ ಮಾಡುತ್ತೆ. ಅದನ್ನ ನೋಡಿ ಭಯ ಪಡೋದ್ಯಾಕೆ? ದಿನ ಹೊಲಕ್ಕೆ ಹೋಗುವಾಗ ಅದಕ್ಕೆ ಸ್ವಲ್ಪ ತಂಗೂಳು ಅನ್ನ ಇಟ್ಟು ಹೋಗ್ತೀನಿ ಅಷ್ಟೆ. ಅದು ಅದನ್ನ ತಿಂದು ಆರಾಮಾಗಿ ಗೊರಕೆ ಹೊಡೆದು ನಿದ್ರಿಸುತ್ತೆ. ಆದ್ರೂ ಒಂದು ದೆವ್ವ ಇಷ್ಟು ಸೋಮಾರಿಯಾಗಿರೋದನ್ನ ನಾನು ಎಲ್ಲೂ ನೋಡಿಲ್ಲ ತಾತ. ದೆವ್ವಗಳಂದ್ರೆ ಮಧ್ಯರಾತ್ರಿ ಕೂಗುತ್ತಾ ಉಗುರು ತೋರಿಸ್ತಾ ಹೆದರಿಸ್ಬೇಕು. ಆದ್ರೆ ಇದು ಮಾತ್ರ ಕುಂಭಕರ್ಣನ ತಂಗಿಯ ತರಹ ಇರುತ್ತೆ. ನಗಬೇಡಿ ಅಮ್ಮಂದಿರ, ನಗಬೇಡಿ. ಹಿರಿಯರು ಸುಮ್ಮನೆ ಹೇಳಿಲ್ಲ. ಯಾವುದೇ ಶಕ್ತಿ ನಿಗೂಢವಾಗಿದೆ ಅಂದ್ರೆ ಅದರ ಹಿಂದೆ ಏನೋ ಒಂದು ರಹಸ್ಯ ಇದ್ದೇ ಇರುತ್ತೆ. ಆ ಮಂದಗಮನನ ಹಿಂದೆ ಎಂತಹ ಕಥೆ ಇದೆಯೋ ಆ ದೇವರಿಗೇ ಗೊತ್ತು. ಸದ್ಯಕ್ಕೆ ಅದು ನಿದ್ರಿಸುತ್ತಿದೆ, ಅದಕ್ಕೆ ನಮ್ಮೂರು ಪ್ರಶಾಂತವಾಗಿದೆ. ಸರಿಯಾಗಿ ಆಗಲೇ ಆಕಾಶವು ಕಪ್ಪು ಮೋಡಗಳಿಂದ ತುಂಬಿ ಹೋಯಿತು. ಗುಡುಗು ಮಿಂಚುಗಳೊಂದಿಗೆ ಭಾರೀ ಮಳೆ ಶುರುವಾಯಿತು. ಊರೆಲ್ಲ ಕತ್ತಲು ಆವರಿಸಿತು. ಕೇಶವ ತನ್ನ ಹೊಲದಿಂದ ಒಂಟಿಯಾಗಿ ಹಿಂತಿರುಗಿ ಬರುತ್ತಿದ್ದಾನೆ. ಮಳೆಯ ಆರ್ಭಟ ಹೆಚ್ಚಾಯಿತು. ಏನಿದು ಮಳೆ? ಮಧ್ಯಾಹ್ನದವರೆಗೂ ಬಿಸಿಲು ಬೆಂಕಿಯ ತರಹ ಇತ್ತು. ಈಗ ನೋಡಿದ್ರೆ ಪ್ರಳಯದಂತೆ ಮುನ್ನುಗ್ಗುತ್ತಿದೆ. ದಾರಿಯೂ ಕಾಣಿಸುತ್ತಿಲ್ಲ. ಅಸಲಿಗೆ ನಾನು ಯಾವ ದಾರಿಯಲ್ಲಿ ಹೋಗ್ತಿದ್ದೀನಿ ಅಂತಲೇ ಅರ್ಥ ಆಗ್ತಿಲ್ಲ. ಅರೆ, ನಾನು ಬರಬಾರ್ದ ಜಾಗಕ್ಕೆ ಬಂದು ಬಿಟ್ಟೆನಲ್ಲ. ಇದು ಆ ಹಳೆ ಆಲದ ಮರ ಅಲ್ವಾ? ಆ ಮರದ ಕೆಳಗೆ ಯಾರೋ ಮಲಗಿರುವ ಹಾಗಿದೆ. ಯಾರದು? ಈ ಭಾರಿ ಮಳೆಯಲ್ಲಿ ಇಲ್ಲಿ ಸಿಲುಕಿಕೊಂಡಿದ್ದಾರಾ? ಏಯ್, ಯಾರದು? ಹೇಳಿ, ಊರಿನ ಕಡೆ ಬಂದು ಬಿಡಿ. ಇಲ್ಲಿದ್ರೆ ಮರ ಮುರಿದು ಬೀಳುವ ಅಪಾಯ ಇದೆ. ಕೇಶವ ಹತ್ತಿರ ಹೋಗಿ ನೋಡಿದನು. ಅವನ ಮೈ ಒಮ್ಮೆಲೆ ನಡುಗಿತು. ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಪ್ರಾರಂಭಿಸಿತು. ದೇವರೇ, ಇದು ಮನುಷ್ಯ ಅಲ್ಲ, ತೊಯ್ದು ಮುದ್ದೆಯಾಗಿರುವ ಮಂದಗಮನ. ಆದರೆ ಇದರ ಶರೀರ ಏಕೆ ಹೀಗಿದೆ? ಅದರ ಮೈಯಿಂದ ನೀಲಿ ಬಣ್ಣದ ಹೊಗೆ ಬರುತ್ತಿದೆ. ಚರ್ಮ ಹೊಳೆಯುತ್ತಿದೆ. ಇದಕ್ಕೆ ಏನಾಗುತ್ತಿದೆ? ಮಂದಗಮನ ಮಳೆಯಲ್ಲಿ ನೆನೆಯುತ್ತಿದ್ದರೆ ಅದರಲ್ಲಿ ಏನೋ ಭಯಂಕರವಾದ ಬದಲಾವಣೆ ಆಗುತ್ತಿದೆ. ಯಾವಾಗಲೂ ಕಣ್ಣು ಮುಚ್ಚಿ ಸೋಮಾರಿಯಾಗಿದ್ದ ಆ ದೆವ್ವ ಕಣ್ಣುಗಳನ್ನು ಒಮ್ಮೆಲೆ ತೆರೆಯಿತು. ಅವು ಕೆಂಡದಂತೆ ಕೆಂಪಗಾದವು. ಅದು ಮೆಲ್ಲನೆ ನೆಟ್ಟಗೆ ನಿಂತುಕೊಂಡಿತು. ಅದರ ಬೆನ್ನು ಮೂಳೆ ನೇರವಾಯಿತು. ಆ ಮಳೆ, ಈ ತಂಪಾದ ನೀರು ಶತಮಾನಗಳಿಂದ ನನ್ನ ರಕ್ತದಲ್ಲಿ ಹೆಪ್ಪುಗಟ್ಟಿದ್ದ ಸೋಮಾರಿತನವನ್ನು ತೊಳೆದು ಹಾಕುತ್ತಿದೆ. ಎಷ್ಟು ವರ್ಷಗಳು, ಎಷ್ಟು 100 ವರ್ಷಗಳು ಈ ಸೋಮಾರಿತನ ಎಂಬ ಜೈಲಿನಲ್ಲಿ ಈ ವಿಕೃತ ರೂಪದಲ್ಲಿ ಕಳೆದಿದ್ದೆ. ಈ ದಿನ ನನ್ನ ಬಂಧನಗಳು ಕಳಚಿ ಬೀಳುತ್ತಿವೆ. ನೀನು ಮಂದಗಮನ ದೆವ್ವ ತಾನೆ? ಊರಿನ ಜನ ನಿನ್ನ ಬಗ್ಗೆ ಹೇಳಿದ್ದಾರೆ. ನೀನು ತುಂಬ ಒಳ್ಳೆಯವನೆಂದು, ಯಾರಿಗೂ ಕೀಡು ಮಾಡಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನನಗೇನೂ ಮಾಡಬೇಡ. ನಾನು ನಿನಗೆ ದಿನ ಅನ್ನ ಇಡುತ್ತಿದ್ದ ಕೇಶವ. ಕೀಡು ಮಾಡಲ್ವಾ? ನನ್ನ ಸೋಮಾರಿತನ ನನ್ನನ್ನು ತಡೆದು ನಿಲ್ಲಿಸಿತ್ತು ಕೇಶವ, ನನ್ನ ಒಳ್ಳೆಯತನ ಅಲ್ಲ.
ಹಸಿವಾದರೂ ಏಳಲಾಗದ ಆ ನಿಸ್ಸಹಾಯತೆ ನನ್ನನ್ನು ಶಾಂತಮೂರ್ತಿಯಂತೆ ತೋರಿಸಿತ್ತು. ಆದರೆ ಈ ಮಳೆಯ ಹನಿಗಳು ನನ್ನ ಶಾಪವನ್ನು ತಾತ್ಕಾಲಿಕವಾಗಿ ತೊಡೆದು ಹಾಕಿವೆ. ನನ್ನ ನರನರಗಳಲ್ಲೂ ಈಗ ಹೊಸ ರಕ್ತ ಹರಿಯುತ್ತಿದೆ. ಈಗ ನನಗೆ ಹಸಿಯಾಗಿದೆ, ಮಹಾಕಾಲನ ಹಸಿವು. ನಿನಗೆ ಆಹಾರ ಬೇಕಂದ್ರೆ ನಮ್ಮನೇಲಿ ತುಂಬ ಇದೆ, ಅಡಿಗೆ ಮಾಡಿಸಿ ತರ್ತೇನೆ. ಅಷ್ಟೇ ಹೊರತು ಹೀಗೆ ಹೆದರಿಸ್ಬೇಡ. ನಿನ್ನ ಕಣ್ಣುಗಳು ಯಾಕೆ ಹಾಗೆ ರಕ್ತದಂತೆ ಕೆಂಪಾಗುತ್ತಿವೆ? ಆಹಾರನ ಆ ತಂಗೂಳು ಅನ್ನ ತಿಂದು ಬದುಕಲಿಕ್ಕ ನಾನು ಮಹಾಕಾಲನಾಗಿದ್ದು, ನನಗೆ ಬೇಕಾಗಿರೋದು ಮನುಷ್ಯನ ರಕ್ತವಲ್ಲ ಕೇಶವ, ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವ ಶುದ್ಧವಾದ ಭಯ. ಆ ಭಯವೇ ನನ್ನ ಶಕ್ತಿ. ನಿನ್ನ ಹೃದಯದ ಬಡಿತ ನನಗೆ ಕೇಳಿಸುತ್ತಿದೆ. ಅದು ನನ್ನನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡುತ್ತಿದೆ. ನನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮಳೆಯ ಉಗ್ರ ರೂಪ ಹೆಚ್ಚಾಯಿತು. ಗಾಳಿ ಮಳೆ ಭೀಭತ್ಸ ಸೃಷ್ಟಿಸುತ್ತಿದೆ. ಮಂದಗಮನ ಈಗ ಸೋಮಾರಿ ದೆವ್ವವಲ್ಲ, ಅದು ಗಾಳಿಯ ವೇಗದಲ್ಲಿ ರಾಮಾಪುರ ಗ್ರಾಮದೊಳಗೆ ಪ್ರವೇಶಿಸಿತು. ಅದು ನಡೆದು ಹೋಗುತ್ತಿದ್ದರೆ ಮನೆಗಳ ಬಾಗಿಲುಗಳು ತಾವಾಗಿಯೇ ಬಡಿದುಕೊಳ್ಳುತ್ತಾ ತೆರೆಯುತ್ತಿವೆ. ಮನೆಗಳೊಳಗಿನ ದೀಪಗಳು ಒಂದೊಂದಾಗಿ ಆರಿ ಹೋಗುತ್ತಿವೆ. ನಾಯಿಗಳು ಭಯಂಕರವಾಗಿ ಒದರುತ್ತಿವೆ. ಕೇಶವ, ಎಲ್ಲಿದ್ದೀಯಾ? ಈ ಮಳೆ ಏಕೆ ಹೀಗೆ ಬರುತ್ತಿದೆ? ಹೊರಗೆ ಯಾರೋ ಅಳುತ್ತಿರುವ ಹಾಗಿದೆ. ಇಲ್ಲ ಇಲ್ಲ, ಯಾರೋ ವಿಚಿತ್ರವಾಗಿ ನಗುತ್ತಿದ್ದಾರೆ. ನನ್ನ ಪ್ರಾಣವೇ ಹೋಗುವಂತಿದೆ. ಅಷ್ಟರಲ್ಲಿ ಬಾಗಿಲನ್ನು ಯಾರೋ ಗಟ್ಟಿಯಾಗಿ ಬಡಿಯುವ ಶಬ್ದ ಕೇಳಿಸಿತು. ಅಮ್ಮೋ, ಯಾರಿದು? ಬಾಗಿಲು ತೆಗೆದು ಕೇಶವ ಉಸಿರು ಬಿಡುತ್ತಾ ತೊಯ್ದು ಹೋಗಿ ಭಯದಿಂದ ನಡುಗುತ್ತಾ ಒಳಗಡೆ ಬಂದನು. ತಕ್ಷಣ ಬಾಗಿಲು ಹಾಕಿ ಅಗುಳಿ ಹಾಕಿದನು. ಮಲ್ಲಿ, ಬೇಗ ಕಿಟಕಿಗಳು ಬಾಗಿಲುಗಳು ಎಲ್ಲವನ್ನೂ ಮುಚ್ಚು. ಮನೆಯಲ್ಲಿರುವ ದೀಪಗಳನ್ನೆಲ್ಲ ಆರಿಸಿಬಿಡು. ಆ ಸೋಮಾರಿ ದೆವ್ವ ಬದಲಾಗಿ ಹೋಗಿದೆ. ಅದು ಮಳೆಯಲ್ಲಿ ನೆನೆದು ರಾಕ್ಷಸಿಯಾಗಿ ಮಾರ್ಪಟ್ಟಿದೆ. ಊರಿನ ಕಡೆ ಬರ್ತಿದೆ. ನೀನು ಏನು ಮಾತಾಡ್ತಿದ್ದೀಯಾ ಕೇಶವ? ಆ ಮಂದಗಮನ ನಮಗೆ ಯಾವ ಹಾನಿಯೂ ಮಾಡಲ್ಲ ತಾನೆ? ಅದಕ್ಕೆ ನಡೆಯಲು ಕೂಡ ಬರಲ್ಲ ಅಲ್ವಾ? ಅಲ್ಲ ಮಲ್ಲಿ, ಅದು ನಾವು ಅಂದುಕೊಂಡಂತೆ ಮುಗ್ಧ ದೆವ್ವವಲ್ಲ. ಅದರ ಅಸಲಿ ರೂಪ ಹೊರಬಂದಿದೆ. ಅದರ ಕಣ್ಣುಗಳಲ್ಲಿ ಮರಣ ಕಾಣಿಸುತ್ತಿದೆ. ಸರಿಯಾಗಿ ಆಗಲೇ ಅವರ ಮನೆಯ ಕಿಟಕಿಯ ಗಾಜಿನ ಹಿಂದೆ ಒಂದು ವಿಕೃತವಾದ ಮುಖ ಕಾಣಿಸಿತು. ಮಿಂಚಿನ ಬೆಳಕಿನಲ್ಲಿ ಮಂದಗಮನನ ಮುಖ ಸ್ಪಷ್ಟವಾಗಿ ತಿಳಿಯಿತು. ಅದರ ಚರ್ಮ ಮಳೆಯ ನೀರಿಗೆ ಕರಗಿ ಹೋಗುತ್ತಿರುವಂತೆ, ಒಳಗಿನ ನೀಲಿ ಬಣ್ಣದ ಮಾಂಸ ಕಾಣಿಸುವಂತೆ ವಿಕೃತವಾಗಿತ್ತು. ಕೇಶವ, ಅಡಗಿಕೊಂಡಿದ್ದೀಯಾ? ನೀನು ನನ್ನ ರಹಸ್ಯವನ್ನು ನೋಡಿದ್ದೀಯಾ? ನನ್ನ ಅಸಲಿ ರೂಪವನ್ನು ಗಮನಿಸಿದ್ದೀಯಾ? ಈ ಮಳೆ ನಿಲ್ಲುವ ಮುನ್ನ ನಾನು ಈ ಊರಿನಲ್ಲಿ ಒಬ್ಬರನ್ನು ಬಲಿ ತೆಗೆದುಕೊಳ್ಳಬೇಕು. ಒಬ್ಬರ ಪ್ರಾಣ ನನ್ನ ಶಕ್ತಿಗಳನ್ನು ಶಾಶ್ವತವಾಗಿಸುತ್ತದೆ. ಇಲ್ಲದಿದ್ದರೆ ನಾನು ಮತ್ತೆ 100 ವರ್ಷಗಳ ಕಾಲ ಆ ಆಲದ ಮರದ ಕೆಳಗೆ ಸೋಮಾರಿತನದಲ್ಲಿ ಮುಳುಗಿ ಹೋಗುತ್ತೇನೆ. ನಾನು ಮತ್ತೆ ನಿದ್ರಿಸಲು ಸಿದ್ಧನಿಲ್ಲ. ರೀ, ನನ್ನನ್ನು ರಕ್ಷಿಸು! ಅದು ನಮ್ಮನ್ನು ಕೊಂದು ಬಿಡುತ್ತೆ. ಗ್ರಾಮದ ಚಾವಡಿಯಲ್ಲಿ ಊರಿನ ಜನರೆಲ್ಲ ಜಮಾಯಿಸಿದ್ದಾರೆ. ಎಲ್ಲರ ಮುಖದಲ್ಲೂ ಮರಣ ಭಯ ಕಾಣಿಸುತ್ತಿದೆ. ವೈದ್ಯಶಾಸ್ತ್ರಿ ತನ್ನ ಹಳೆಯ ತಾಳೆಗರಿ ಗ್ರಂಥಗಳನ್ನು ತಿರುವಿ ಹಾಕುತ್ತಿದ್ದಾನೆ. ಪಕ್ಕದಲ್ಲೇ ರುದ್ರಯ್ಯ, ಕೇಶವ ಮತ್ತು ಕೆಲವು ಗ್ರಾಮಸ್ಥರಿದ್ದಾರೆ. ಹೊರಗೆ ಮಂದಗಮನನ ಕಿರುಚಾಟ ಕೇಳಿಸುತ್ತಿದೆ. ಶಾಸ್ತ್ರಿಗಳೇ, ನಿಮ್ಮ ವಿದ್ಯೆಯನ್ನೆಲ್ಲ ಉಪಯೋಗಿಸಿ ಏನಾದರೂ ಒಂದು ಮಾಡಿ. ಆ ದೆವ್ವ ಊರಿನ ಕೊನೆಯ ಮನೆಗಳನ್ನು ಧ್ವಂಸ ಮಾಡುತ್ತಿದೆ. ಜನರನ್ನು ಹೆದರಿಸಿ ಹುಚ್ಚರನ್ನಾಗಿ ಮಾಡುತ್ತಿದೆ. ಅದು ನಮ್ಮ ಊರಿನ ಮೇಲೆ ಬಿದ್ದರೆ ಎಲ್ಲರನ್ನೂ ಹೆದರಿಸಿ ಕೊಂದು ಬಿಡುತ್ತದೆ. ಹೌದು ಶಾಸ್ತ್ರಿಗಳೇ, ನಾವು ಅದಕ್ಕೆ ಎಷ್ಟೋ ವರ್ಷಗಳಿಂದ ಅನ್ನ ಹಾಕಿದ್ದೇವೆ.
ನಮ್ಮ ಮಕ್ಕಳು ಅದರ ಪಕ್ಕದಲ್ಲೇ ಆಟವಾಡಿದ್ದಾರೆ. ಅಂತಹದ್ದು ಈ ದಿನ ಇಷ್ಟು ದೊಡ್ಡ ರಾಕ್ಷಸಿಯಾಗಿ ಹೇಗೆ ಬದಲಾಯಿತು? ಸಿಕ್ಕಿತು. ಇಲ್ಲಿ ಕೇಳಿ. ನಾವು ಇಷ್ಟು ದಿನ ಸೋಮಾರಿ ದೆವ್ವ ಅಂದುಕೊಂಡ ಮಂದಗಮನನ ಅಸಲಿ ಹೆಸರು ಮಹಾಕಾಲ. ಒಂದಾನೊಂದು ಕಾಲದಲ್ಲಿ, ಅಂದರೆ ಸುಮಾರು 500 ವರ್ಷಗಳ ಹಿಂದೆ, ಆಕೆ ಒಬ್ಬ ದೊಡ್ಡ ಯೋಗಿನಿಯಾಗಿದ್ದಳು. ಆದರೆ ಆಕೆಗೆ ಅಹಂಕಾರ ಹೆಚ್ಚಾಯಿತು. ತನ್ನಲ್ಲಿದ್ದ ಶಕ್ತಿಗಳಿಂದ ಕಾಲದ ಗತಿಯನ್ನು ನಿಲ್ಲಿಸಿ ಸೃಷ್ಟಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲು ಯತ್ನಿಸಿದಳು. ಕಾಲದ ಗತಿಯನ್ನು ನಿಲ್ಲಿಸುವುದೇ? ಅಂದರೆ ಸಮಯವನ್ನು ಸ್ಥಗಿತಗೊಳಿಸುವುದೇ? ಹೌದು. ಅದಕ್ಕೆ ಪ್ರಕೃತಿ ಆಕೆಯನ್ನು ಶಪಿಸಿತು. ಕಾಲದ ಗತಿಯನ್ನು ನಿಲ್ಲಿಸಬೇಕೆಂದ ನಿನ್ನನ್ನು ಎಲ್ಲರೂ ಸೋಮಾರಿ ದೆವ್ವ ಎಂದು ಕರೆಯುತ್ತಾರೆ. ನಿನಗೆ ಯಾವುದೇ ಶಕ್ತಿ ಇರುವುದಿಲ್ಲ ಎಂದು ಪ್ರಕೃತಿ ಆಕೆಯನ್ನು ಶಪಿಸಿ ಆ ಆಲದ ಮರಕ್ಕೆ ಬಂಧಿಸಿತು. ಆದರೆ ಆ ಶಾಪದಲ್ಲಿ ಒಂದು ವಿನಾಯಿತಿ ಇತ್ತು. ಆಕಾಶದಿಂದ ಸುರಿಯುವ ಪವಿತ್ರವಾದ ಮಳೆಯ ನೀರು ಆಕೆಯ ಶರೀರವನ್ನು ಮುಟ್ಟಿದರೆ ಆ ಶಾಪ ತಾತ್ಕಾಲಿಕವಾಗಿ ದೂರವಾಗುತ್ತದೆ. ಅಂದ್ರೆ ಈ ಮಳೆಯಿಂದಲೇ ಅದು ಇಷ್ಟು ಬಲಶಾಲಿ ಆಯ್ತೆ? ಹಾಗಾದ್ರೆ ಇದನ್ನು ತಡೆಯುವುದು ಹೇಗೆ? ಮಳೆ ನಿಲ್ಲುವವರೆಗೂ ಊರನ್ನು ಸರ್ವನಾಶ ಮಾಡ್ತದಲ್ವೇ? ಆಕೆಯನ್ನು ಮತ್ತೆ ನಿದ್ರೆಗೂಳಿಸಬೇಕೆಂದರೆ, ಆಕೆಯ ಶಕ್ತಿಗಳನ್ನು ಬಂಧಿಸಬೇಕೆಂದರೆ ನಮಗೆ ಅಗ್ನಿಚೂರ್ಣ ಬೇಕು. ನನ್ನ ಹತ್ತಿರ ಆ ಹಳೇ ಕಕಾಲದ ಮೂಲಿಕೆಗಳ ಪುಡಿ ಇದೆ. ಅಗ್ನಿಚೂರ್ಣವೇ? ಶಾಸ್ತ್ರಿಗಳೇ, ಹೊರಗೆ ಮುಸಲಧಾರೆ ಮಳೆ ಬೀಳುತ್ತಿದೆ. ಈ ಮಳೆಯಲ್ಲಿ ಕೆಂಡ ಹೇಗ್ ಬೆಳಗುತ್ತದೆ? ಆ ಪುಡಿ ಹೇಗ್ ಕೆಲಸ ಮಾಡುತ್ತದೆ? ಅಗ್ನಿ ಅಂದರೆ ಹೊರಗೆ ಉರಿಯುವ ಕಟ್ಟಿಗೆಯ ಬೆಂಕಿಯಲ್ಲ ಕೇಶವ. ಮನುಷ್ಯನ ಒಳಗಿರುವ ಆತ್ಮವಿಶ್ವಾಸ, ಧೈರ್ಯ. ಆ ದೆವ್ವದ ಕಣ್ಣುಗಳನ್ನು ನೋಡುತ್ತಾ ಯಾರು ರವಷ್ಟೂ ಭಯವಿಲ್ಲದೆ ನಿಶ್ಚಲವಾಗಿ ನಿಲ್ಲುತ್ತಾರೋ ಅವರ ಕೈಯಲ್ಲಿರುವ ಚೂರ್ಣವೇ ಅಗ್ನಿಯಂತೆ ಉರಿಯುತ್ತದೆ. ಹೆದರಿದರೆ ಆ ಪುಡಿ ಬೂದಿಯಾಗುತ್ತದೆ. ಧೈರ್ಯವಾಗಿದ್ದರೆ ಅದು ಬ್ರಹ್ಮಾಸ್ತ್ರವಾಗುತ್ತದೆ. ನಮ್ಮ ಊರಿನಲ್ಲಿ ಆ ಧೈರ್ಯ ಯಾರಿಗೆ ಇದೆ? ಎಲ್ಲರೂ ಒಬ್ರ ಮುಖ ಒಬ್ರು ನೋಡ್ಕೊಂಡ್ರು. ಎಲ್ಲರಲ್ಲೂ ಭಯವೇ ಇತ್ತು. ಆಗ ಕೇಶವ ಮುಂದೆ ಬಂದನು. ಶಾಸ್ತ್ರಿಗಳೇ, ಆ ಪುಡಿಯನ್ನು ನನಗೆ ಕೊಡಿ, ನಾನು ಹೋಗುತ್ತೇನೆ. ಈ ಊರು ನಮ್ಮನ್ನು ಸಲಹಿದೆ. ಈ ದಿನ ಒಂದು ದೆವ್ವಕ್ಕೆ ಹೆದರಿ ಊರನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅದಕ್ಕೆ ಅನ್ನ ಹಾಕಿದ್ದು ನಾನೇ, ಅದರ ಅಂತ್ಯ ನೋಡುವವನು ನಾನೇ. ಮಳೆಯ ಆರ್ಭಟದಲ್ಲಿ, ಮಿಂಚುಗಳ ಬೆಳಕಿನಲ್ಲಿ ಕೇಶವ ಕೈಯಲ್ಲಿ ಅಗ್ನಿಚೂರ್ಣವನ್ನು ಹಿಡಿದುಕೊಂಡು ಊರಿನ ಮಧ್ಯಕ್ಕೆ ಬಂದನು. ಗಾಳಿ ವಿಪರೀತವಾಗಿ ಬೀಸುತ್ತಿದೆ. ಅಕಸ್ಮಾತ್ತಾಗಿ ಮಂದಗಮನ ಗಾಳಿಯಿಂದ ಕೇಶವನ ಮುಂದೆ ಪ್ರತ್ಯಕ್ಷನಾದನು. ಆಕೆಯ ಸುತ್ತಲೂ ಕಪ್ಪು ಹೊಗೆ, ಕಣ್ಣುಗಳಲ್ಲಿ ಕೆಂಪು ಬೆಳಕು ಇತ್ತು. ಕೇಶವ, ಮತ್ತೆ ಬಂದೆಯಾ? ಒಂಟಿಯಾಗಿ ಬಂದಿದೀಯಾ? ನಿನ್ನ ಊರಿನ ಜನ ನಿನ್ನನ್ನು ಬಲಿಪಶು ಮಾಡಿ ಕಳಿಸಿದ್ರಾ? ನಿನ್ನ ಧೈರ್ಯ ನನಗೆ ಇಷ್ಟವಾಯಿತು. ಆದರೆ ಈ ಮಳೆ ನನ್ನನ್ನು ಪ್ರಕೃತಿಗೆ ಸಮಾನವಾದ ಬಲಶಾಲಿಯನ್ನಾಗಿ ಮಾಡಿದೆ. ನೀನು ಈ ಸಣ್ಣ ಪುಡಿಯಿಂದ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನೋಡು ಮಂದಗಮನ, ನೀನು ಮಹಾಕಾಲನೋ ರಾಕ್ಷಸಿಯೋ ನನಗೆ ಅನವಶ್ಯಕ. ನೀನು ಸೋಮಾರಿಯಾಗಿ ಯಾವುದೇ ಶಕ್ತಿಯಿಲ್ಲದೆ ಆ ಮರದ ಕೆಳಗೆ ಮಲಗಿದ್ದಾಗಲೇ ಈ ಊರು ನಿನ್ನನ್ನು ಆದರಿಸಿತು. ನಿನ್ನನ್ನು ಒಂದು ದೆವ್ವದಂತೆ ನೋಡಲಿಲ್ಲ, ನಮ್ಮ ಊರಿನ ಮನುಷ್ಯನಂತೆ ನೋಡಿತು. ನಿನಗೆ ಹಸಿವಾದರೆ ಅನ್ನ ಹಾಕಿತು. ಈಗ ಶಕ್ತಿ ಬರಲಾಗಿ ನಮ್ಮ ಮೇಲೆಯೇ ದಾಳಿ ಮಾಡುತ್ತೀಯಾ? ಕೃತಜ್ಞಲೇ. ಬಾಯಿ ಮುಚ್ಚು ಕೇಶವ. ಪ್ರೇಮನ, ಆದರನ, ಅದು ಜಾಲಿತನ. ನನ್ನನ್ನು ನೋಡಿ ಎಲ್ಲರೂ ನಕ್ಕರು. ಅದೋ ಸೋಮಾರಿ ದೆವ್ವ, ಅದಕ್ಕೆ ಕದಲಲು ಕೂಡ ಬರಲ್ಲ ಎನ್ನುತ್ತಾ ಸಣ್ಣ ಮಕ್ಕಳು ಕೂಡ ನನ್ನನ್ನು ನೋಡಿ ಹೀಯಾಳಿಸಿದರು. ಆ ಅವಮಾನ ನನ್ನ ಎದೆಯಲ್ಲಿ ಎಷ್ಟು ಬೆಂಕಿ ಉರಿಸಿತು ಗೊತ್ತಾ? ಈ ದಿನದೊಂದಿಗೆ ಆ ನಗುಗಳು, ಆ ಹೀಯಾಳಿಕೆಗಳು ನಿಲ್ಲಬೇಕು. ಈ ರಾಮಾಪುರ ನನ್ನ ಪಾದಗಳ ಕೆಳಗೆ ನುಜ್ಜುಗುಜ್ಜಾಗಬೇಕು. ನಿನ್ನ ಅಹಂಕಾರವೇ ನಿನ್ನನ್ನು ನಾಶ ಮಾಡುತ್ತದೆ ಮಹಾಕಾಲ. ನನ್ನ ಕಣ್ಣುಗಳತ್ತ ನೋಡು, ನನಗೆ ಭಯವಿಲ್ಲ. ಏಕೆಂದರೆ ನನ್ನ ಹಿಂದೆ ನನ್ನ ಊರಿನ ಆಶೀರ್ವಾದವಿದೆ. ಮಂದಗಮನ ಕೋಪದಿಂದ ಕೇಶವನ ಮೇಲೆ ಧುಮುಕಲು ಹೋದನು.
ಆಕೆಯ ಉಗುರುಗಳು ಕೇಶವನ ಕುತ್ತಿಗೆಯನ್ನು ಮುಟ್ಟುವಷ್ಟರಲ್ಲಿ ಕೇಶವ ತನ್ನ ಕೈಯಲ್ಲಿದ್ದ ಅಗ್ನಿ ಚೂರ್ಣವನ್ನು ಗಾಳಿಯಲ್ಲಿ ತೂರಿದನು. ಆಶ್ಚರ್ಯಕರವಾಗಿ ಅಷ್ಟು ಭಾರೀ ಮಳೆ ಬೀಳುತ್ತಿದ್ದರೂ ಆ ಪುಡಿ ನೀರಿನಲ್ಲಿ ಕರಗಿ ಹೋಗಲಿಲ್ಲ. ಅದು ಗಾಳಿಯಲ್ಲಿ ಚಿನ್ನ ಮತ್ತು ಕೆಂಪು ಬಣ್ಣದಲ್ಲಿ ಹೊಳೆಯಲು ಪ್ರಾರಂಭಿಸಿತು. ಒಂದು ಅಗ್ನಿ ವಲಯದಂತೆ ಮಾರ್ಪಟ್ಟು ಮಂದಗಮನನನ್ನು ಸುತ್ತುವರಿಯಿತು. ಆ ಬೆಳಕು ಮಂದಗಮನನ ಕಣ್ಣುಗಳಿಗೆ ತಾಗುತ್ತಿದ್ದಂತೆ ಆಕೆಯ ಶಕ್ತಿ ಕುಂದಲು ಪ್ರಾರಂಭಿಸಿತು. ಆಕೆ ಕೆಳಗೆ ಬಿದ್ದಳು. ಬೇಡ, ಆ ಬೆಳಕು ಬೇಡ. ನನ್ನ ಕಣ್ಣುಗಳು ಉರಿಯುತ್ತಿವೆ, ನನ್ನ ಶಕ್ತಿಗಳು ಹರಣವಾಗುತ್ತಿವೆ. ನಾನು ಮತ್ತೆ ಆ ಸೋಮಾರಿತಳಕ್ಕೆ ಹೋಗಲಾರೆ. ದಿನವಿಡೀ ಕದಲದೆ ಮಲಗಿರುವುದು ನರಕ. ನನ್ನನ್ನು ಕೊಂದು ಬಿಡು ಕೇಶವ, ಆದರೆ ಮತ್ತೆ ನನ್ನನ್ನು ಸೋಮಾರಿ ದೆವ್ವವಾಗಿ ಬದಲಾಯಿಸಬೇಡ. ಅಷ್ಟರಲ್ಲಿ ವೈದ್ಯಶಾಸ್ತ್ರಿ, ರುದ್ರಯ್ಯ, ಮಲ್ಲಿ ಮತ್ತು ಊರಿನ ಜನ ದೀವಟಿಗೆಗಳನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದರು. ರುದ್ರಯ್ಯ ಮುಂದೆ ಬಂದು ಮಂದಗಮನನ ಕಡೆ ನೋಡಿದನು. ಮಹಾಕಾಲ, ನೀನು ಇನ್ನೂ ಒಂದು ಭ್ರಮೆಯಲ್ಲೇ ಬದುಕುತ್ತಿದ್ದೀಯಾ? ನಿನಗೆ ಈ ಶಾಪ ಕೊಟ್ಟಿದ್ದು ಪ್ರಕೃತಿಯಲ್ಲ, ನಿನಗೆ ನೀನೇ ಕೊಟ್ಟುಕೊಂಡಿದ್ದು. ನೀನು ಏನು ಮಾತನಾಡುತ್ತಿದ್ದೀಯಾ ಮುದುಕನೇ? ಪ್ರಕೃತಿ ನನ್ನನ್ನು ಶಪಿಸಿತು ಎಂದು ಆ ಗ್ರಂಥಗಳಲ್ಲಿದೆ. ಆ ಗ್ರಂಥಗಳು ಮೇಲ್ಪದರದ ವಿಷಯಗಳನ್ನಷ್ಟೇ ಹೇಳುತ್ತವೆ ಮಹಾಕಾಲ. ನಿನ್ನ ಅಂತಶ್ಚೇತನವನ್ನು ನೀನು ಮರೆತು ಬಿಟ್ಟಿದ್ದೀಯಾ? ಒಂದಾನೊಂದು ಕಾಲದಲ್ಲಿ ನೀನು ಯೋಗಿನಿಯಾಗಿದ್ದಾಗ ನಿನ್ನ ಶಕ್ತಿಗಳು ದುರುಪಯೋಗವಾಗುತ್ತಿವೆ ಎಂದು, ನಿನ್ನಿಂದ ಲೋಕಕ್ಕೆ ವಿನಾಶ ಬರುತ್ತದೆ ಎಂದು ನಿನ್ನ ಒಳಗಿದ್ದ ಒಳ್ಳೆಯ ಮನಸ್ಸಾಕ್ಷಿಯೇ ನಿನ್ನನ್ನು ಆ ಸೋಮಾರಿತನದಲ್ಲಿ ಬಂಧಿಸಿತು. ಪ್ರಕೃತಿ ಕೇವಲ ನಿನ್ನ ಮನಸ್ಸಿನ ಬಯಕೆಯನ್ನು ಈಡೇರಿಸಿತು. ನಿನ್ನ ಶಕ್ತಿಗಳನ್ನು ನೀನೇ ನಿಯಂತ್ರಿಸಿಕೊಳ್ಳಲು ಸೋಮಾರಿತನವನ್ನು ಒಂದು ಆಯುಧವಾಗಿ ಮಾಡಿಕೊಂಡೆ. ಈಗ ನೀನು ಮಾಡುತ್ತಿರುವ ಈ ಹಿಂಸೆಯಿಂದ, ನಿನ್ನ ಅಹಂಕಾರದಿಂದ ನೀನು ಶಾಶ್ವತವಾಗಿ ಅಂತ್ಯವಾಗಿ ಹೋಗುತ್ತೀಯ. ಈ ಪ್ರಕೃತಿ ನಿನ್ನನ್ನು ಕ್ಷಮಿಸುವುದಿಲ್ಲ. ಮಂದಗಮನ ಆ ಮಾತುಗಳಿಗೆ ಒಂದು ಕ್ಷಣ ನಿಶ್ಶಬ್ದಳಾದಳು. ಆಕೆಯ ಕಿರುಚಾಟ ನಿಂತು ಹೋಯಿತು. ಆಕೆಯ ಮುಖದಲ್ಲಿದ್ದ ರಾಕ್ಷಸತ್ವ ಮಾಯವಾಯಿತು. ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು. ಆ ಕಣ್ಣೀರು ಆಕಾಶದಿಂದ ಸುರಿಯುತ್ತಿದ್ದ ಮಳೆಯ ನೀರಿನೊಂದಿಗೆ ಸೇರಿಹೋಯಿತು. ನಿಜ ರುದ್ರಯ್ಯ ತಾತ, ನೀನು ಹೇಳಿದ್ದು ನಿಜ. ನನ್ನೊಳಗಿನ ಅಹಂಕಾರವೇ ನನ್ನನ್ನು ಮತ್ತೆ ಹೀಗೆ ಬದಲಾಯಿಸಿತು. ಶಕ್ತಿಗಳು ಬರುತ್ತಿದ್ದಂತೆ ನಾನು ಯೋಗಿನಿ ಎಂಬ ವಿಷಯ ಮರೆತು ರಾಕ್ಷಸಿಯಂತೆ ವರ್ತಿಸಿದೆ. ಈ ಮಳೆ ನನ್ನ ಶಾಪವನ್ನು ತೆಗೆದಿಲ್ಲ, ನನ್ನೊಳಗಿನ ಕೆಟ್ಟತನವನ್ನು ಪರೀಕ್ಷಿಸಿದೆ. ನಾನು ಈ ಪರೀಕ್ಷೆಯಲ್ಲಿ ಸೋತು ಹೋದೆ. ಕೇಶವ, ಆ ಉಳಿದ ಪುಡಿಯನ್ನು ನನ್ನ ಮೇಲೆ ಚೆಲ್ಲು. ನಾನು ಮತ್ತೆ ಶಾಂತವಾಗಿ ನಿದ್ರಿಸಬೇಕು. ಈ ಊರಿಗೆ ನನ್ನಿಂದ ಯಾವುದೇ ಕೀಡು ಸಂಭವಿಸಬಾರದು. ಕೇಶವ ಕೈಯಲ್ಲಿದ್ದ ಉಳಿದ ಅಗ್ನಿಚೂರ್ಣವನ್ನು ಮಂದಗಮನನ ಮೇಲೆ ಚೆಲ್ಲಿದನು. ಆ ಪುಡಿ ಆಕೆಯ ಶರೀರವನ್ನು ಮುಟ್ಟುತ್ತಿದ್ದಂತೆ ಮಂದಗಮನ ಮೆಲ್ಲನೆ ಮತ್ತೆ ತನ್ನ ಹಳೆಯ ರೂಪಕ್ಕೆ ತಿರುಗಿದಳು. ಆಕೆಯಲ್ಲಿದ್ದ ಕೆಂಪು ಬಣ್ಣದ ಕಣ್ಣುಗಳು ಹೋಗಿ ಸಾಮಾನ್ಯವಾಗಿ ಬದಲಾದವು. ವಿಕೃತವಾದ ಚರ್ಮ ಮಾಯವಾಗಿ ಹಳೆಯ ರೂಪ ಬಂದಿತು. ಆಕೆ ಮತ್ತೆ ಸೋಮಾರಿಯಾಗಿ ಆಕಳಿಸುತ್ತಾ ಆಲದ ಮರದ ಕಡೆ ನಡೆಯಲು ಪ್ರಾರಂಭಿಸಿದಳು. ಆಶ್ಚರ್ಯಕರವಾಗಿ ಆಕೆ ಹಾಗೆ ಬದಲಾಗುತ್ತಿದ್ದಂತೆ ಮಳೆಯು ಕಡಿಮೆಯಾಗಿ ಸಂಪೂರ್ಣವಾಗಿ ನಿಂತು ಹೋಯಿತು. ಆಕಾಶದಲ್ಲಿ ಮೋಡಗಳು ಸರಿದವು. ಮರುದಿನ ಮುಂಜಾನೆ ಸೂರ್ಯನ ಬೆಳಕು ರಾಮಾಪುರ ಗ್ರಾಮದ ಮೇಲೆ ಬಿತ್ತು. ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಿದ್ದವು. ಮಂದಗಮನ ಯಥಾಪ್ರಕಾರ ತನ್ನ ಆಲದ ಮರದ ಕೆಳಗೆ ಗೊರಕೆ ಹೊಡೆಯುತ್ತಾ ನಿದ್ರಿಸುತ್ತಿದ್ದಾಳೆ. ಕೇಶವ, ಮಲ್ಲಿ ಅಲ್ಲಿಗೆ ಬಂದರು. ರೀ, ಅದು ಮತ್ತೆ ಏಳಲ್ಲ ತಾನೆ? ಮತ್ತೆ ಮಳೆ ಬಂದರೆ ಅದು ರಾಕ್ಷಸಿಯಾಗಿ ಬದಲಾಗಲ್ಲ ತಾನೆ? ನನಗೆ ಇನ್ನೂ ಭಯವಾಗುತ್ತಲೇ ಇದೆ.
ಇಲ್ಲ ಮಲ್ಲಿ, ಅದಕ್ಕೆ ಈಗ ಸಂಪೂರ್ಣವಾಗಿ ಅರ್ಥವಾಗಿದೆ. ಸೋಮಾರಿತನ ಎಂಬುದು ಅದಕ್ಕೆ ದೊರೆತ ಶಾಪವಲ್ಲ. ಅದು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು, ತನ್ನೊಳಗಿನ ಶಕ್ತಿಗಳು ಲೋಕವನ್ನು ನಾಶ ಮಾಡದಂತೆ ಇರಲು ಪ್ರಕೃತಿ ನೀಡಿದ ಒಂದು ವಿರಾಮ. ಅದಕ್ಕೆ ನಮ್ಮ ಮೇಲೆ ಯಾವುದೇ ಕೋಪವಿಲ್ಲ. ಇನ್ಮುಂದೆ ಅದು ನಮ್ಮ ಊರಿಗೆ ಕಾವಲಾಗಿ ಇರುತ್ತದೆ. ಹೌದು ಕೇಶವ, ಇನ್ಮುಂದೆ ಈ ಮಂದಗಮನ ನಮ್ಮ ಊರಿನ ರಕ್ಷಕ ಶಕ್ತಿಗಳಲ್ಲಿ ಒಂದು. ಅಂದಿನಿಂದ ರಾಮಾಪುರದಲ್ಲಿ ಮಳೆ ಬಂದರೂ ಯಾರೂ ಹೆದರುವುದಿಲ್ಲ. ಏಕೆಂದ್ರೆ ಮಂದಗಮನ ಈಗ ಕೇವಲ ಸೋಮಾರಿ ದೆವ್ವ ಮಾತ್ರವಲ್ಲ, ಊರನ್ನು ಕಾಯುವ ಒಂದು ಅದೃಶ್ಯ ಶಕ್ತಿಯಾಗಿ ಬದಲಾಗಿ ಹೋಗಿದ್ದಾರೆ. ಕತೆ ಸುಖಾಂತ್ಯವಾಯಿತು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದರೆ ಅಸಲಿ ವಿಷಯ ಏನಂದ್ರೆ, ಪ್ರತಿ ಬಾರಿ ಭಾರಿ ಮಳೆ ಬಂದು ಗುಡುಗು ಗುಡುಗಿದಾಗ ಆ ಆಲದ ಮರದ ಕೆಳಗೆ ನಿದ್ರಿಸುತ್ತಿರುವ ಮಂದಗಮನನ ಕಣ್ಣುಗಳು ಒಂದು ಕ್ಷಣ ತೆರೆದುಕೊಂಡು ಕೆಂಪಗಾಗುತ್ತಿರ್ತವೆ. ಅದು ಮಗ್ಗುಲು ಬದಲಿಸಿ ಮಲಗುತ್ತಾ ತನ್ನೊಳಗೆ ತಾನೇ ಮೆಲ್ಲನೆ ಮಾತನಾಡಿಕೊಳ್ಳುತ್ತಿರ್ತದೆ. ಇನ್ನೊಮ್ಮೆ ನನ್ನ ಶಕ್ತಿಗಳು ಸಂಪೂರ್ಣವಾಗಿ ಹೊರಬಂದರೆ ಈ ಊರಿನ ಜನ ನನ್ನನ್ನು ಹೀಗೇ ಪ್ರೀತಿಸುತ್ತಾರಾ, ಅಥವಾ ನಾನೇ ಈ ಊರನ್ನು ಆಳುತ್ತೇನಾ? ಕಾಲವೇ ಉತ್ತರ ಹೇಳುತ್ತದೆ.